ಇವತ್ತು ಬಂದು ಸ್ಯಾಟರ್ಡೆ ಲಾಗ್ ಬಂದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನನಗೆ ಫಸ್ಟ್ 4 kg ಬೊಬ್ಬಟ್ಟು ಪರವಾಗಿಲ್ಲ ಬೆಚ್ಚಗಿದೆ. ಜೀವ ತರಕಾರಿ ಬಾತ್ ಮಾಡೋಣ ಮಿಟ್ಟು ತರಕಾರಿನೆಲ್ಲ ಎತ್ತಿಟ್ಟು ಅಷ್ಟೊತ್ತಿಗೆ ನಮಗೂ ಕೆಂಚಿ ಅವರು ಸೈಕಲಲ್ಲಿ ನೋಡಿ ಯಾವ ರೀತಿ ಎಂಟ್ರಿ ಕೊಟ್ಟರು ಅಂತ. ಅವಳು ಡೈಲಿ ನೆಡ್ಕೊಂಬಾರ ಅಂದರೆ ಈ ಥರ ಬರ್ತಾಳೆ. ಸೈಕಲ್ ತಂದು ನಿಲ್ಸಿದ್ರೆ ಒಂದು ವಾರ ಆದರೂ ತೊಗೊಂಡೋಗಲ್ಲ. ನೋಡಿ ಯಾವ ರೀತಿ ಆಡ್ತಾಳೆ ಅಂತ ಮುಂದಕ್ಕೆ. ಕೆಂಚಿ ಎಲ್ಲ ಈ ಕಡೆ ತಿರ್ಕೋ. ಅನ್ನ ಸಾರು ಕೆಂಚಿ ಅನ್ನ ಸಾರು ಮಾಡ್ಕೊತಾಳೆ. ಅನ್ನ ಸಾರು ನಮ್ಮ ಅಜ್ಜಿ ಏನೋ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನಾನು ತೊಡೆ ಮೇಲೆ ಕೂತ್ಕೊಂಡ್ಲು ಸುಮ್ಮನೆ. ಆಮೇಲೆ ನೋಡಿದ್ರೆ ತಾಲಿ ಹಾಕ್ಕೊಂಡ್ಲು ಬಾಯಳಿಕೆ. ನಾನು ತಾಲಿ ಎಲ್ಲ ತಿನ್ನಬಾರ್ದು ತೆಗಿಯಪ್ಪ ಅಂದ್ಬಿಟ್ಟು ತೆಗಿಸ್ದೆ. ಅಷ್ಟೊತ್ತಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ತಿರ್ಕೊತಾಳು ಫೋಟೋ ತಗೊಳಂಬ ಅಂತ ಅಂದೆ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ಲು. ನೋಡಿ ಯಾವ ರೀತಿ ಫೋಸ್ ಕೊಡ್ತಾಳೆ ಅಂತ. ಇವಳು ನಮ್ಮ ಕೆಂಚಿ. ನೆಕ್ಸ್ಟ್ ನೋಡಿ ಯಾವ ರೀತಿ ಮಾತಾಡ್ಕೊಂಡು ಕೂತಿದ್ಲು ಅಂತ. ಈ ಬೇಕುಪ್ ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ಆಮೇಲೆ ಚಪ್ಪಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಚಪ್ಪಲಿ ಹಾಕತ್ತಿದ್ಲು. ನೋಡಿ ಯಾವ ರೀತಿ ಆಟ ಆಡ್ಕೊಂಡು ಕೂತವಳೆ ಅಂತ. ಚಪ್ಪಲಿಲೂ ಸಹ ಯಾವ್ದನ್ನೂ ಬಿಡಲ್ಲ, ಏನು ಸಿಗುತ್ತೆ ಅದರೊಳಗೆ ಆಟ ಆಡ್ಕೊಂಡು ಕೂತ್ಕೊತಾಳೆ. ಯಪ್ಪ ಈ ಹುಡುಗಿ ನಾವು ಹುಟ್ತಾ ಇರಲೆ. ನೋಡಿ ಸೈಕಲಿಂದ ಇಳಿದ್ಬಿಟ್ಟು ಹೋಗ್ಬಿಟ್ಟು ಒಂದು ಚಪ್ಪಲಿಗೋಸ್ಕರ ಹೆಂಗೆ ಇಳಿದ್ರು ಅತ್ತ. ನೋಡಿ ಯಾವ ರೀತಿ ಎತ್ತಾಳೆ ಅಂತ. ಬ್ಯಾಲೆನ್ಸ್ ಬರೀ ಸೀಟ್ ಇಟ್ಕೊಂಡು ಹತ್ತಾಳೆ. ಅಲ್ಲಿ ಮೆಟ್ಲಿತ್ತು, ಇವಳೆ ಕಿತ್ತಾಕ್ಬಿಟ್ಟವಳೆ. ನೋಡಿ ಯಾವ ರೀತಿ ಕುತ್ಕೋತಾಳೆ. ಫುಲ್ಲು ಆ್ಯಕ್ಟಿವ್ ಆಗವಳು ಮಾತ್ರ ಹುಡುಗಿ ಮಾತ್ರ. ಕೇಕ್ ಬೇಕು ಅಂದ್ಬಿಟ್ಟು ಫ್ರಿಜ್ ಹತ್ರ ಬಂದಿದ್ದು. ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಮಸಾಲೆ ರುಬ್ಕೊಳ್ಳೋಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವೇನೇನು ಹಾಕ್ಕೊಂಡು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಸಾಲೆ ಐಟಮ್ ಜಾಸ್ತಿ ತಿನ್ನಲ್ಲ ಅಂದ್ಬಿಟ್ಟು ಇಷ್ಟ ಹಾಕ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ತರಕಾರಿ ಎಲ್ಲ ಬೆಂದಿದೆ, ಅದಕ್ಕೆ ಈಗ ಉಪ್ಪು ಹಾಕೋಣ ಅಂತ ಉಪ್ಪು ಹಾಕೋಣ ತೊಗೊಂಡಿದ್ದೀನಿ. ಮಸಾಲೆ ರುಬ್ಕೊಂಡಾಗೈತೆ. ನೋಡಿ ಈ ಥರ ಬಂದೈತೆ ಮಸಾಲೆ. ಹರಳಿಗೆ ಹಾಕೋಣ ಈಗ ಮಸಾಲೆನ. ಸ್ವಲ್ಪ ಖಾರವಾಗಿರೋಂಗೆ ಇತ್ತು ಮೆಣಸಿನ್ಕಾಯಿ. ಅದರಿಂದ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ರೆಡಿ ಮಾಡ್ತಿದ್ದೆ. ಕೆಂಚಿಯವರಮ್ಮ ಬಂದ್ಬಿಟ್ಟು ಕೂಗ್ತು ಏನಕ್ಕೆ ಅಂತ ಹೋಗಿ ನೋಡಿ ಮಗ್ಳಿಗೆ ದೋಸೆ ತಂದವ್ರೆ. ನೋಡಿ ಆಲ್ರೆಡಿ 8:30 ಆಗಿದೆ. ಆಲ್ರೆಡಿ ತಿಂಡಿ ರೆಡಿಯಾಗಿದೆ ಅವಳಿಗೆ ಅಂತ. ನೋಡಿ ಬಿಸಿಲು ಈ ಥರ ಇದೆ, ಮುಖ ಬೆಳಕೈತೆ ಇಲ್ಲ, ಬಟ್ ಮೋಡನ ಮುಚ್ಕೊಂಡಿದೆ. ಇದು ನಮ್ಮನೆ ಗಿಡ, ಹೂವಿನ ಗಿಡ. ಡೈಲಿ ಇಲ್ಲಿಂದನೇ ಪೂಜೆಗೆಲ್ಲ ಹೂವು ಕಿತ್ಕೊಂಡು ಹೋಗೋದು. ಹೂವನೂ ಒಂಥರ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂತ. ಬಟ್ ಎಲ್ಲ ಕಡ್ಡಿ ಕೊಡಿ ಅಂತ ಕೇಳ್ತವ್ರೆ ನೆಡೋಕ್ಕೆ ಅಂದ್ಬಿಟ್ಟು. ಇದು ಗಿಡ ನೆಡಬೇಕು, ಕಡ್ಡಿ ನೆಟ್ಟರೆ ಆಗಲ್ಲ. ಸೊ ಯಾರಿಗೂ ಕೊಟ್ಟಿಲ್ಲ, ಅದಕ್ಕೆ ಗಿಡ ಇಷ್ಟುದ ಬೆಳ್ಕೊಂಡೈತೆ. ಇದು ನಮ್ಮ ಮನೆ ಕಟ್ಟೋ ಮುಂಚೆ ಹಾಕಿದ ಗಿಡ. ನಮ್ಮ ಮನೆ ಕಟ್ಟಿ ಹತ್ತತ್ರ 8 ವರ್ಷ 9 ವರ್ಷ ಆಗೈತೆ. ಆದ್ರೂ ಆ ಗಿಡ ಇನ್ನೂ ಹಂಗೆ ಚೆನ್ನಾಗಿದೆ. ತುಂಬ ಬರ್ತಾಯಿತ್ತು ತಿಂಡಿನ. ಬಟ್ ಅವಳು ಇರಲಿಲ್ಲ ಅಂದ್ಬಿಟ್ಟು ಅವಳು ನೋಡಿಕೊಂಡು ಹೋಗ್ತಾಯಿದ್ದೀನಿ. ಎಲ್ಲೋಗವಳೆ ಏನು ಮಾಡ್ತಾವಳೆ ಅಂತ ತೋರಿಸಿ ಬನ್ನಿ. ನೋಡಿ ಇಲ್ಲೇ ಎಲ್ಲ ಊರೊಳಗೆ ಬಂದವಳು ಅವಳು. ಸೊ ನೋಡೋಣ ಏನು ಮಾಡ್ತಾವಳೆ ಅಂತ.
ಅಕ್ಕ ತಿಂಡಿ ಕೊಟ್ಟವ್ರು ಬಾ. ನೋಡಿ ಇಲ್ಲಿ ಬಂದು ಇವ್ರು ಮೈತಾ ಬಂದು ಕೂತಾಳೆ. ಇವ ಅಮ್ಮ ಕೆಲ್ಸಿನೇನು ಮಕ್ಳು ಆಡ್ಸ್ಕೊಂಡು ಕೂತ್ಕೊಳ್ಳೋದೆ ಕೆಲಸ. ನಾನು ಮೊದಲನೇ ಹೇಳಿದ್ನಲ್ಲ ದೇವಸ್ಥಾನ ಕೆಲಸ ನಡೀತೈತೆ ಅಂತ. ನೋಡಿ ಕೆಲಸದವರೆಲ್ಲ ಬಂದಿದ್ದು ಇವತ್ತು ಕೆಲಸ ಮಾಡ್ತಾಯಿದ್ರು. ಸೊ ಹಂಗಾಗಿ ವಿಡಿಯೋ ಮಾಡಿದೆ. ನೋಡಿ ಈ ರೀತಿ ಕೆಲಸ ಅರ್ಧಂತಕ್ಕೆ ನಿಂತೈತೆ. ನೋಡಿ ಹಿಂಗೆ ಇಟ್ಕೊಂಬಿಟ್ಟವಳೆ ಕಲ್ಲು ಬರೀ. ಬರೋ ಎತ್ಕೊತೀನಿ, ಬಾ ಎತ್ಕೊತೀನಿ. ನೋಡಿ ಎತ್ಕೊತೀನಿ ಅಂತ ಓಡ್ತಾಳೆ, ನಾನು ಓಡ್ತೀನಿ ಅಂತ. ನಿಮಗೆ ಮಕ್ಕಳು ಇದೇ ಬಂದಿದ್ದೀನಿ. ಟೇಸ್ಟ್ ನೋಡೋಣ ಯಾವ ಥರ ಬಂದೈತೆ ಅಂತ. ನಾನ್ಬಿಟ್ಟು ಸೊಪ್ಪನ್ನೆಲ್ಲ ಹೆಚ್ಕೊತೈತೆ. ಇವತ್ತು ಮಶಪ್ ಮಾಡ್ತೈತೆ ಮಮ್ಮಿ. ನೋಡಿ ಯಾವ ರೀತಿ ಹೆಚ್ಚೈತೆ ಅಂತ. ಅಷ್ಟು ಈ ದಿನ ವ್ಲಾಗ್ ಆಗುತ್ತೆ. ನಾನು ಮುಂದಿನ ವ್ಲಾಗ್ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.